ನಿರೀಕ್ಷೆ ವಾಕ್ಯ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನು ಬರೆದ ಗ್ರಂಥ 33ನೇ ಅಧ್ಯಾಯ 8ನೇ ವಚನ. ಯೆರೆಮೀಯನು ಬರೆದ ಗ್ರಂಥ 33ನೇ ಅಧ್ಯಾಯ 8ನೇ ವಚನ. ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನು. ಅವರು ನನಗೆ ಪಾಪದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿಯನ್ನು ಈ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ತಂದೆಯಾದ ದೇವರು ಆತನು ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳನ್ನು ಆತನ ಮೇಲೆ ಹಾಕಿ ನಮ್ಮನ್ನು ಕ್ಷಮಿಸ್ತಾನೆ ಎನ್ನುವಂಥ ಒಂದು ಪ್ರವಾದನೆ ಯೆರೆಮೀಯನ ಬಾಯಿಯಲ್ಲಿ ದೇವರು ತಿಳಿಸ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಹಾಗಾದರೆ ಈ ವಾಕ್ಯದಲ್ಲಿ ನಾವು ನೋಡುವಾಗ ಯೆರೆಮೀಯನ ಗ್ರಂಥವೆಲ್ಲ ನಾವು ಓದಿದರೆ ಖಂಡಿತವಾಗಿ ಇಸ್ರಾಯೇಲರು ಪುನಃ ದೇವರನ್ನು ಬಿಟ್ಟು ತಮಗೆ ಮನಸ್ಸು ಬಂದ ಹಾಗೆ ಆರಾಧನೆಗಳನ್ನು ಮಾಡಿಕೊಂಡು ಅವರು ಅಪರಾಧಗಳಲ್ಲಿ ಮುಳುಗಿದ್ದಕ್ಕೋಸ್ಕರ ದೇವರು ಅವರ ವಿಷಯದಲ್ಲಿ ಬಹಳಷ್ಟು ವಿಷಯಗಳನ್ನು ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಆತನು ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಆತನು ಕನಿಕರವುಳ್ಳ ದೇವರು, ಪ್ರೀತಿಸುವ ದೇವರು. ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಆತನು ನಮ್ಮನ್ನು ಕನಿಕರಿಸುವ ದೇವರಾಗಿದ್ದಾನೆ. ನಾವು ಮಾಡುವ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸದೆ ನಮ್ಮ ಅಪರಾಧಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ದ್ರೋಹಗಳನ್ನು ಆತನು ದೂರ ಮಾಡಿದ್ದಾನೆ. ಹಾಗಾದರೆ ಅಂಥ ದೊಡ್ಡ ದೇವರು ಈ ವಾಕ್ಯದಲ್ಲಿ ಬರೆದ ಪ್ರಕಾರ ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ, ಆದ ಕಾರಣ ಯೇಸುಸ್ವಾಮಿ ಆ ಶಿಲುಬೆ ಮೇಲೆ ಆತನು ರಕ್ತಮಯವಾಗಿ ನೇತಾಡುತ್ತಾ ಇರುವಾಗ ಕಣ್ಣು ರೆಪ್ಪೆ ಕೂಡ ಆತನು ತೆರೆಯದ ಒಂದು ಪರಿಸ್ಥಿತಿ, ಕಣ್ಣು ಎಲ್ಲ ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ. ಅಂಥ ಭಯಾನಕವಾದ ಪರಿಸ್ಥಿತಿಯಲ್ಲಿ ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೋ ಅವರು ಅರಿಯರು. ಯೇಸುಸ್ವಾಮಿ ಸೃಷ್ಟಿಕರ್ತನಾದ ದೇವರ ಕುಮಾರನಾಗಿ ಆತನು ತಂದೆಗೆ ಮೆಚ್ಚುವ ಯಜ್ಞವಾಗಿಯೂ ಹೋಮವಾಗಿಯೂ ಯಜ್ಞದ ಕುರಿಯಾಗಿಯೂ ನಮ್ಮ ನಿಮಿತ್ತವಾಗಿ ಆತನು ಬಂದು ಬಾಧೆಪಟ್ಟನು. ಆತನು ಹೇಳಿದಂಥ ಮಾತು ಈ ಒಂದು ಪ್ರವಾದನೆ ಪೂರ್ತಿಯಾಗಿರುವುದನ್ನು ನಾವು ನೋಡ್ತೇವೆ. ಅವರನ್ನು ನಾನು ಕ್ಷಮಿಸುವೆನು ಎಂಬುದಾಗಿ. ಅವರು ನನಗೆ ಪಾಪ ದ್ರೋಹಗಳನ್ನು ಮಾಡಿ ನಡೆಸಿದರು, ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು. ಪ್ರಿಯರೇ, ಯೇಸುಸ್ವಾಮಿ ಆತನು ಯಜ್ಞದ ಕುರಿಯಾಗಿ ಹೋಮವಾಗಿ ನಮ್ಮ ಅಪರಾಧಗಳನ್ನ ಕ್ಷಮಿಸಿದ್ದಾನೆ. ಹಾಗಾದರೆ 1 ಯೋಹಾನ 1:9 ಹೇಳಿದಂತೆ ನಾವು ಆತನ ಬಳಿಯಲ್ಲಿ ಬಂದು ನಮ್ಮ ಅಪರಾಧಗಳನ್ನ ಒಪ್ಪಿಕೊಳ್ಳೋಣ. ಆತನು ನಂಬಿಗಸ್ತನು, ನೀತಿವಂತನಾದ ಕಾರಣ ನಮ್ಮನ್ನು ಕ್ಷಮಿಸುವ ಆತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಅಪ್ಪ ನೀನು ಎಂಥ ಪ್ರೀತಿಯುಳ್ಳ ದೇವರಪ್ಪ. ತಂದೆ ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾನೋ ಅದೇ ರೀತಿಯಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಪಾಪಿಗಳಾದ ನಮ್ಮನ್ನು ನೀನು ಪ್ರೀತಿಸಿದ್ದೀರಜ್ಜ. ಅಪ್ಪ, ನಮಗೆ ಬರುವ ಶಿಕ್ಷೆಯನ್ನು ನೀನು ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ಆತನ ಮೇಲೆ ನಮ್ಮ ಶಿಕ್ಷೆಯನ್ನು ಹೊರಿಸಿದೆ ರಾಜ. ಆತನು ನಮ್ಮ ಪರವಾಗಿ ಆ ಘೋರವಾದ ಮರಣವನ್ನು ಆ ಶಿಲುಬೆಯಲ್ಲಿ ಅನುಭವಿಸಿ ತಂದೆ ಅವರನ್ನು ಕ್ಷಮಿಸು ಎಂದು ಕ್ಷಮಾಪಣೆಯನ್ನು ಸ್ವಾಮಿ ನಿನ್ನಿಂದ ಬೇಡಿ ನಮಗೆ ಕೊಟ್ಟಿರುವಾಗ ಅಪ್ಪ ನಾವು ಎಷ್ಟೋ ಧನ್ಯರು ರಾಜ. ಅದನ್ನು ನಂಬುವಂತೆ ನಮ್ಮನ್ನು ಬಲಪಡಿಸು ರಾಜ. ಕರ್ತನೇ, ಈ ಒಂದು ಸ್ವಾಮಿ ಶ್ರಮೆ ಮರಣ ದಿನಗಳಲ್ಲಿ ನಿನ್ನ ಮರಣ ನಮಗೆ ಒಳ್ಳೆಯದಾಯಿತು ಎಂಬುದಾಗಿ ನಾವು ತಿಳಿದುಕೊಂಡು ಸ್ವಾಮಿ ಗುಡ್ ಫ್ರೈಡೇ ಶುಭ ಶುಕ್ರವಾರ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಕರ್ತನೇ, ಈ ವಾಕ್ಯಗಳನ್ನು ನೀನು ಆಶೀರ್ವದಿಸು, ಇದನ್ನು ಕೇಳುವವರನ್ನು ಆಶೀರ್ವದಿಸು ರಾಜ. ಮಾನಸಾಂತರ ಉಂಟು ಮಾಡಿ ನಾವು ಪರಿಪೂರ್ಣವಾಗಿ ನಿನ್ನ ಕಡೆ ತಿರುಗಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.